ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಇವತ್ತು ಮತ್ತೊಂದು ಸುದ್ದಿನ ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆ ನಡೆದಿದೆ. ಈಗಾಗಲೇ ಸುಮಾರು 31ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ನಮಗೆ ಸಚಿವ ಸ್ಥಾನವನ್ನ ನೀಡಿ ಅನ್ನುವಂಥ ಒಂದು ಒತ್ತಾಯವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಕುರಿತಂತೆ ಪತ್ರವನ್ನು ಬರೆದು ಬಿಟ್ಟಿದ್ದಾರೆ. ಸುಮಾರು 38 ಜನ ಹೊಸ ಶಾಸಕರು ಮೊದಲ ಬಾರಿ ಆಯ್ಕೆಯಾಗಿರ್ತಕ್ಕಂಥವರಿದ್ದಾರೆ. ಅದರಲ್ಲಿ ಮಿನಿಮಮ್ 5 ಜನಕ್ಕಾದರೂ ಸಚಿವ ಸ್ಥಾನವನ್ನ ಕೊಡಿ ಅನ್ನುವಂಥ ಹಕ್ಕೊತ್ತಾಯವನ್ನ ಅವರು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗೇನು ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ, ಸಿಎಂ ಸ್ಥಾನಕ್ಕಾಗಿ ಕುರ್ಚಿ ಕಿತ್ತಾಟ ನಡೀತಾ ಇದೆ. ಈ ನಡುವೆ ಈ ಮಧ್ಯದಲ್ಲೇ ಈ ತರಹದ ಒಂದು ಪ್ರಹಸನ ಅಂದ್ರೆ ಶಾಸಕರಿಂದ ಹೈಕಮಾಂಡ್ಗೆ ಒಂದು ರೀತಿಯ ವಾರ್ನಿಂಗ್ ಪತ್ರ, ಬೇಡಿಕೆಯ ಪತ್ರ, ಎಚ್ಚರಿಕೆಯ ಪತ್ರ ಹೋಗಿರ್ತಕ್ಕಂಥದ್ದು, ಬರಿತಾ ಇರತಕ್ಕಂಥದ್ದು ದೊಡ್ಡ ಮಟ್ಟದ ರಾಜಕೀಯ ಸಂಚಲನವನ್ನ ಹುಟ್ಟು ಹಾಕಿದೆ. ಹಾಗಾದ್ರೆ ಈ ಒಂದು ಆಟದ ಹಿಂದೆ ಅಂದ್ರೆ ಏನೀಗ ಈ 38 ಶಾಸಕರು ಪತ್ರವನ್ನು ಬರೆದಿದ್ದಾರಲ್ವಾ ಹೈಕಮಾಂಡ್ಗೆ, ಈ ಆಟಕ್ಕೆ ಇರ್ತಕ್ಕಂಥ ಕಾರಣಗಳಿಗೇನು, ಜೊತೆಗೆ ಈ ಆಟದ ಹಿಂದೆ ಇರ್ತಕ್ಕಂಥವ್ರು ಯಾರು, ಯಾವ ಬಣದವರು ಎಷ್ಟು ಜನ ಇದ್ದಾರೆ, ಯಾವ ಬಣದವರು ಈ ಒಂದು ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ, ಇಂತಹ ಪತ್ರಗಳಿಂದ ಹೈಕಮಾಂಡ್ ಹೇಗೆ ಪ್ರತಿಕ್ರಿಯಿಸುತ್ತೆ ಈ ಪತ್ರಗಳಿಗೆ, ಜೊತೆಗೆ ಈ ಪತ್ರ ಸಮರದಿಂದ, ಪತ್ರಗಳ ವಾರ್ನಿಂಗ್ ಇಂದ ಯಾವ ಬಣಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ಅದನ್ನ ನಾನು ಹೇಳೋದಕ್ಕೆ ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ನೋಡಿ, ಬಹಳ ದೊಡ್ಡ ಮಟ್ಟದ ಒಂದು ಕುರ್ಚಿಯ ಹಗ್ಗ ಜಗ್ಗಾಟದ ಒಂದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು. ಇಷ್ಟರವರೆಗೂ ಕೇವಲ ಡಿ ಕೆ ಶಿವಕುಮಾರ್ ಬಣ ಮತ್ತು ಸಿಎಂ ಸಿದ್ದರಾಮಯ್ಯನವರ ಬಣವಷ್ಟೇ ಈಗ ಕಚ್ಚಾಡ್ತಾ ಇತ್ತು. ಈ ಕುರಿತಂತೆ ಮಾತು ಪ್ರತಿಮಾಟು ಏಟು ಎದುರೇಟುಗಳನ್ನು ಕೊಡ್ತಾ ಇತ್ತು ಅಲ್ವಾ. ಈಗ ನೋಡಿ, ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ 38 ಜನ ಶಾಸಕರು, ಕಾಂಗ್ರೆಸ್ ಶಾಸಕರು ಈಗ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದಾರೆ. ನಮಗೆ ಸಚಿವ ಸ್ಥಾನವನ್ನ ಕೊಡಿ. ಈಗಿರ್ತಕ್ಕಂಥ ಏನು 32 ಜನ ಸಚಿವರಿದ್ದಾರೆ, ಅದರಲ್ಲಿ ಒಬ್ಬರೂ ಕೂಡ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಇಲ್ಲ. ಒಟ್ಟಾರೆ 34 ಜನ ಸಚಿವರು ಬೇಕು ಇಲ್ಲಿನ ರಾಜ್ಯ ಸರ್ಕಾರದ ಸಚಿವ ಸಂಪುಟಕ್ಕೆ. ಹಾಗಾಗಿ ಸಂಪುಟ ಪುನರ್ರಚನೆ ಮಾಡಿ ಅದರಲ್ಲಿ ಮಿನಿಮಮ್ 5 ಜನ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಡಿ. ಹಳೆ ಬೇರು ಹೊಸ ಚಿಗುರು, ಹೊಸ ಶಾಸಕರು ಮತ್ತು ಹಳೆ ಶಾಸಕರು ಸೇರಿಕೊಂಡು ಹೊಸ ಸಚಿವರು, ಹಳೆ ಸಚಿವರು ಎಲ್ಲರೂ ಕೂಡಿ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗ್ತೇವೆ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿಬಿಟ್ಟಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥದ್ದು ಇದು ಯಾರ ಆಟ? ಹೈಕಮಾಂಡ್ಗೆ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ. ಅಂದ್ರೆ ಕುರ್ಚಿ ಯಾರಿಗೆ ಕೊಡಬೇಕು? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕಾ, ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸಬೇಕಾ? ಕೂರಿಸಿದ್ರೆ ಸಾಧಕ ಬಾಧಕಗಳೇನು, ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ಸಾಧಕ ಬಾಧಕಗಳೇನು? ಈ ತರದ ಚರ್ಚೆಯಲ್ಲೇ ತಲೆ ಕೆಟ್ಟು ಹೋಗ್ಬಿಟ್ಟಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಈಗ ಈ ತರಹದ ಒಂದು ಹೊಸ ಆಟವನ್ನು ಎದುರಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಪತ್ರ ಬರೆದಿರೋರು ಕೂಡ ಯಾರು ಒಂದು ಬಣದವರು, ಒಂದು ಕಡೆಯವರು ಬರೆದಿದ್ದಾರೆ ಅಂತಂದ್ರೆ ಇದನ್ನ ಒಂದೇ ರೀತಿಯಲ್ಲಿ ನಾವು ವಿಶ್ಲೇಷಿಸಬಿಡಬಹುದಾಗಿತ್ತು. ಡಿ ಕೆ ಶಿವಕುಮಾರ್ ಹಿಂಬಾಲಕರು ಬರೆದಿದ್ದಾರೆ ಅಂದ್ರೆ ಅವರಿಗೆ ಒಳ್ಳೇದಾಗ್ಲಿ, ಅಥವಾ ಡಿ ಕೆ ಬಣಕ್ಕೆ ಮೇಲುಗೈ ಆಗಲಿ ಅನ್ನುವಂಥ ಉದ್ದೇಶದಲ್ಲಿ ಬರೆದಿದ್ದಾರೆ ಅನ್ನುವಂಥದ್ದು, ಅಥವಾ ಸಿದ್ದರಾಮಯ್ಯನವರ ಬಣದವರು ಬರೆದಿದ್ರೆ ಅವ್ರಿಗೆ ಆ ಬಣಕ್ಕೆ, ಆ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ಬರೆದಿದ್ದಾರೆ ಅನ್ನುವಂಥ ಹೇಳ್ಬೋದಾಗಿತ್ತು. ಆದರೆ ಇಲ್ಲಿರ್ತಕ್ಕಂಥವ್ರು, ಈ ಸಹಿ ಮಾಡಿರ್ತಕ್ಕಂಥವ್ರು ಎಲ್ಲ ಎರಡೂ ಬಣದಲ್ಲೂ ಇರ್ತಕ್ಕಂಥವ್ರು, ಮತ್ತಷ್ಟು ಜನ ಯಾವುದೇ ಬಣಕ್ಕೆ ಸೇರದ ನಿಷ್ಠಾವಂತ ಕಾಂಗ್ರೆಸ್ ಶಾಸಕರು ಕೂಡ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖ ಹೆಸರುಗಳು ನಾನು ಹೇಳ್ತೀನಿ ನಿಮಗೆ. ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಇದ್ದಾರೆ, ಮೂಡಿಗೆರೆಯ ನಯನ ಮೋಟಮ್ಮ ಇದ್ದಾರೆ, ಚನ್ನಗಿರಿಯ ಶಿವಗಂಗಾ ಬಸವರಾಜ್ ಇದ್ದಾರೆ, ರವಿ ಗಣಿಗ, ಎನ್ ಶ್ರೀನಿವಾಸ್, ಎಸಿ ಶ್ರೀನಿವಾಸ್, ಅಶೋಕ್ ರೈ, ದೇವೇಂದ್ರಪ್ಪ, ಪ್ರದೀಪ್ ಈಶ್ವರ್, ಮಂಥನ್ಗೌಡ, ವಿಶ್ವಾಸ್ ವೈದ್ಯ, ಹೀಗೆ ಈ 38 ಜನ ಶಾಸಕರ ಪಟ್ಟಿ ಬೆಳ್ಕೊಂಡೇ ಹೋಗ್ತಾ ಇದೆ. ಇವರೆಲ್ಲರೂ ಕೂಡ ಕೇಳುವಂಥದ್ದೇನು, ನಮ್ಮ ಇಷ್ಟು ಜನರಲ್ಲಿ ಒಂದು 5 ಜನಕ್ಕಾದ್ರೂ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡಿ, ಮೊನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ಮತ್ತು ಏನು KN ರಾಜಣ್ಣ, ತುಮಕೂರಿನ KN ರಾಜಣ್ಣ ಹೋಗಿ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದ ಲಾಬಿಯನ್ನು ಮಾಡಬಂದ್ರು. ಅಲ್ಲಿ ಅವರು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಅವರ ಏನು ಪ್ರಾಬ್ಲಮ್ ಆಗಿದೆ ಅನ್ನುವಂಥ ಒಂದು ಮಾತನ್ನ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿ, ಜೊತೆಗೆ DCC ಬ್ಯಾಂಕ್ ಪ್ರೆಸಿಡೆಂಟ್ಗಳನ್ನು ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಒಂದು KPCC ಅಧ್ಯಕ್ಷ ಸ್ಥಾನವನ್ನು ಕೂಡ ಅವರು ಕೇಳಿ ಬಂದಿರತಕ್ಕಂಥದ್ದು. ಅವ್ರು ಬಂದಿರತಕ್ಕಂಥ ಬೆನ್ನಲ್ಲೇ ಈಗ 26ಕ್ಕೆ ಡಿ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ.
ಈ ನಡುವೆ ಡಿ ಕೆ ಶಿವಕುಮಾರ್ 26ಕ್ಕೆ ಹೈಕಮಾಂಡ್ ಕರೀತಿದ್ದಾರೆ ಅಂತ ಹೋಗೋದಕ್ಕಿಂತ ಮುಂಚೆ 2 ದಿನ ಮೊದಲು ನೋಡಿ, ಇವತ್ತು 23, 24, 25 2 ದಿನ ಮೊದಲು ಈ ತರದ ಒಂದು ಪತ್ರ ಸಮರ ಶುರುವಾಗಿದೆ. ಇದು ಹೈಕಮಾಂಡ್ನ ಇಕ್ಕಟ್ಟಲ್ಲಿ ಸಿಕ್ಕಿಸುತ್ತಾ ಅನ್ನುವಂಥ ಪ್ರಶ್ನೆ ಉಟ್ಕೊಂಡಿದೆ. ಮತ್ತೆ ಇದರ ಹಿಂದೆ ಇರತಕ್ಕಂಥವ್ರು ಯಾರು ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಕುತೂಹಲ ಮೂಡಿಸಿದೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಈ ಪತ್ರದ ಹಿಂದೆ ಎರಡೂ ಬಣದ ತಂತ್ರಗಳು ಕೆಲಸ ಮಾಡಿವೆ ಅನ್ನುವಂಥದ್ದು ಹಿಂದೆ, ಯಾಕಂದ್ರೆ ಎರಡೂ ಬಣಕ್ಕೆ ಸೇರಿರತಕ್ಕಂಥ ಶಾಸಕರು ಇಲ್ಲಿರೋದ್ರಿಂದ ಪ್ರಮುಖವಾಗಿ ಪತ್ರದ ಹಿಂದಿನ ಪರಿಣಾಮಗಳು ಏನಾಗ್ಬೋದು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕ್ಲಿಕ್ಕೆ ಹೊಸ ಶಾಸಕರಿಗೆ ಮಂತ್ರಿಗಿರಿಯ ತಂತ್ರವನ್ನ ಹೆಣೆಯಲಾಗ್ತಾ ಇದೆ ಅನ್ನುವಂಥದ್ದು. ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕ್ಲಿಕ್ಕೆ ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕ್ಲಿಕ್ಕೆ ಮಾಡಲಾಗ್ತಾ ಇದೆ. ಮತ್ತೆ ಸಿದ್ದು ಬಣದ ಹಲವರು ಕೂಡ ಈಗಾಗಲೇ ಮಂತ್ರಿಗಿರಿ ತೊರೆಯೋದಕ್ಕೆ ರೆಡಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ನಾನು ಬಿಡ್ತೀನಿ ಅಂತ ಹೇಳಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ಕರೆ. ಎಂ ಬಿ ಪಾಟೀಲ್ ಬಿಡ್ತೀನಿ ಅಂತ ಹೇಳಿದ್ದಾರೆ, ಶಿವಾನಂದ ಪಾಟೀಲ್ ಬಿಡ್ತೀನಿ ಅಂತಂದು ಹೇಳಿದ್ದಾರೆ, ರಹೀಂ ಖಾನ್ ಬಿಡ್ತೀನಿ ಅಂತಂದೇಳಿ ಹೇಳಿದ್ದಾರೆ. ಬೈರ್ತಿ ಸುರೇಶ್ ಅವರ ಹೆಸರು ಕೂಡ ಸಚಿವರನ್ನ ಬಿಡುವ ಪಟ್ಟಿಯಲ್ಲಿದೆ. ಹಾಗಾಗಿ ಆ ಜಾಗಕ್ಕೆ ತಮ್ಮದೇ ಬೆಂಬಲಿಗರನ್ನ ಕರ್ಕೊಂಡು ಬಂದು ಕೂರಿಸಬೇಕು ಅನ್ನುವಂಥದ್ದು ಒಂದು ದೂರದ ಆಲೋಚನೆ. ಆದರೆ ಈ ಮೂಲಕ ಹೊಸವರ ಟೀಮ್ ಅನ್ನ ಕಟ್ಟುವಂಥದ್ದು ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣ ಇಬ್ಬರೂ ಬಣಕ್ಕೂ ಕೂಡ ಈಗ ಅನಿವಾರ್ಯವಾಗಿದೆ. ಯಾಕಂದ್ರೆ ಮುಂದಿನ ರಾಜಕಾರಣ ಮಾಡ್ಬೇಕಲ್ವಾ, ಹಾಗಾಗಿ ಟೀಮ್ ಅನ್ನ ಗಟ್ಟಿಗೊಳಿಸ್ಕೋಬೇಕು ಅನ್ನುವಂಥದ್ದು ದೂರದೃಷ್ಟಿ. ಇದ್ರ ಜೊತೆಗೆ ಹೈಕಮಾಂಡ್ನ ಇಂಗಿತವನ್ನ ಅರಿಯೋದಕ್ಕೆ ಈ ಒಂದು ಟ್ರಯಲ್ ಅಂಡ್ ಎರಡ್ ಪತ್ರವನ್ನು ಬರೀತಾ ಇದ್ದಾರೆ ಅನ್ನುವಂಥದ್ದು. ನೋಡಿ, ಹೈಕಮಾಂಡ್ ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆಗೆ ಹೊಸ ಶಾಸಕರ ಒತ್ತಾಯಕ್ಕೆ ಮಾಡೋದು, ಸಚಿವ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಒಪ್ಕೊಳ್ತು ಅಂತಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟಗೊಳ್ಳುತ್ತೆ. ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಮಾಡಲ್ಲ ಅನ್ನುವಂಥದ್ದನ್ನು ತಿರಸ್ಕರಿಸಿದ್ರೆ, ಓಹೋ ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಾಧ್ಯತೆ ಇದೆ, ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಇದೆ ಅನ್ನುವಂಥದ್ದು ಪ್ರೂವ್ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ಲೆಕ್ಕಾಚಾರ. ಇದೆಲ್ಲದಕ್ಕಿಂತ ಹೊರತಾಗಿ ಈಗ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರ ಬಣಕ್ಕೆ ಏನು ತುಪ್ಪ ಜಾರಿ ರೊಟ್ಟಿಗೆ ಬಿದ್ದ ಹಾಗಾಗಿದೆ. ಏನಾಗ್ತಾ ಇದೆ ಗೊತ್ತಾ, ಯಾವಾಗ ಸಚಿವ ಸಂಪುಟ ಪುನರ್ರಚನೆಯ ಮಾತು ಒಂದು ಆಕ್ರೋಶವಾಗಿ ಅದು ಹೊರಹೊಮ್ತಾ ಇದೆಯೋ, ಈ ಹಂತದಲ್ಲಿ ಸಿದ್ದರಾಮಯ್ಯ ಬಣಕ್ಕೂ ಅದೇ ಬೇಕಾಗಿರ್ತಕ್ಕಂಥದ್ದು. ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ರೆ ಸಿಎಂ ಬದಲಾವಣೆ ಮಾಡೋ ಮಾತೇ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಇದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ ಅವರ ಬಣಕ್ಕೆ ಅನ್ನುವಂಥ ವಿಶ್ಲೇಷಣೆ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ಸಿಎಂ ಕುರ್ಚಿ ಆಸೆಗೆ, ಏನು ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಆಸೆಗೆ ತಣ್ಣೀರು ಹಾಕಲಾಗತ್ತಾ ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಿದೆ. ಹೈಕಮಾಂಡ್ ಈ ಕುರಿತಂತೆ ಸ್ಪಷ್ಟ ತೀರ್ಮಾನ ತೆಗೆದುಕೋಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.